ನಮಸ್ಕಾರ ವೀಕ್ಷಕರೇ, ಟೈಮ್ ಟ್ರಾವೆಲರ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫೆಬ್ರವರಿ 14 ಇಡೀ ಜಗತ್ತು ಪ್ರೀತಿಯ ದಿನ ಅಂತ ಆಚರಿಸ್ತಿತ್ತು. ಗಿಫ್ಟ್, ಲವ್ ಮೆಸೇಜಸ್ ಇದರಲ್ಲಿ ಯುವಜನತೆ ಮುಳುಗಿದ್ದ ಸಮಯ. ಆದರೆ ಫೆಬ್ರವರಿ 14 ಸಂಜೆಯೊಳಗೆ ಭಾರತದಲ್ಲಿ ಅದು ಪ್ರೀತಿಯ ದಿನ ಆಗಿರಲಿಲ್ಲ. ಬದಲಿಗೆ ರಕ್ತ, ನೋವು, ಕಣ್ಣೀರು ತುಂಬಿದ ದಿನ ಆಗಿಬಿಟ್ಟಿತ್ತು. ವ್ಯಾಲೆಂಟೈನ್ಸ್ ಡೇ ಅನ್ನೋ ದಿನ ಭಾರತದ ಇತಿಹಾಸದಲ್ಲಿ ಬ್ಲ್ಯಾಕ್ ಡೇ ಅಂತ ಬರೆಯಲ್ಪಟ್ಟಿತ್ತು. ಒಂದೇ ಕ್ಷಣದಲ್ಲಿ 40ಕ್ಕೂ ಹೆಚ್ಚು ಯೋಧರು ಹುತಾತ್ಮರಾಗಿ ಬಿಟ್ಟಿದ್ದರು. ಆ ದಿನ CRPF ಯೋಧರ ಒಂದು ದೊಡ್ಡ ತಂಡ ಸರಣಿ ವಾಹನಗಳೊಂದಿಗೆ ಜಮ್ಮುವಿನಿಂದ ಶ್ರೀನಗರದ ಕಡೆಗೆ ಹೋಗುತ್ತಿತ್ತು. ಸುಮಾರು 78 ವಾಹನಗಳು, 2500 ಯೋಧರು ಪ್ರಯಾಣಿಸುತ್ತಿದ್ದರು. ಸಂಜೆ ಸುಮಾರು 3:15ರ ಸಮಯ. ನಮ್ಮ ಯೋಧರ ತಂಡ ಪುಲ್ವಾಮಾ ಜಿಲ್ಲೆಯ ಲೇತಾಪುರ್ ಎಂಬ ಸ್ಥಳದಲ್ಲಿ ಹೋಗುತ್ತಿದ್ದರು. ಆ ಸಮಯದಲ್ಲಿ ಒಂದು ಕಾರು ನಮ್ಮ ಯೋಧರು ಪ್ರಯಾಣಿಸುತ್ತಿದ್ದ ವಾಹನದ ಕಡೆಗೆ ರಭಸವಾಗಿ ಬರುತ್ತಿತ್ತು. ಅದು ಸಾಮಾನ್ಯವಾದಂಥ ಕಾರಲ್ಲ, ಬದಲಿಗೆ 300ರಿಂದ 350 kg RDX ಬಾಂಬ್ ತುಂಬಿದ ಒಂದು ಕಾರಾಗಿತ್ತು. ಏಕಾಏಕಿ ರಭಸವಾಗಿ ಬಂದ ಕಾರು ನಮ್ಮ CRPF ಯೋಧರು ಪ್ರಯಾಣಿಸುತ್ತಿದ್ದ ವಾಹನಗಳಿಗೆ ನೇರವಾಗಿ ಬಂದು ಡಿಕ್ಕಿ ಹೊಡೆದು ಬಿಟ್ಟಿತ್ತು. ಕ್ಷಣ ಮಾತ್ರದಲ್ಲಿ CRPF ಯೋಧರು ಇದ್ದ ವಾಹನಗಳು ಬ್ಲಾಸ್ಟ್ ಆಗಿದ್ದವು. ಧೂಳು, ಬೆಂಕಿ, ರಕ್ತ, ಇಡೀ ಪ್ರದೇಶವೇ ನಡುಗಿ ಹೋಗಿಬಿಟ್ಟಿತ್ತು. ಆ ಆತ್ಮಾಹುತಿ ಉಗ್ರರ ದಾಳಿಯಲ್ಲಿ 40 CRPF ಯೋಧರು ಹುತಾತ್ಮರಾಗಿದ್ದರು. ಅನೇಕರು ಗಂಭೀರ ಗಾಯಗೊಂಡಿದ್ದರು. ಇಡೀ ದೇಶವೇ ಶಾಕ್ ಆಗಿಬಿಟ್ಟಿತ್ತು. ವ್ಯಾಲೆಂಟೈನ್ಸ್ ಡೇ ದಿನ ಇಡೀ ದೇಶದ ಜನರ ಹೃದಯ ಒಡೆದು ಹೋಗಿತ್ತು. ಒಬ್ಬ ತಾಯಿ ಆಗಷ್ಟೇ ತನ್ನ ಮಗನ ಜೊತೆ ಮಾತನಾಡಿದ್ದರು. ಒಬ್ಬ ಯೋಧನ ಪತ್ನಿ ಆಗಷ್ಟೇ ತನ್ನ ಗಂಡನಿಗೆ ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡಿದ್ದರು. ಆದರೆ ಕ್ಷಣ ಮಾತ್ರಕ್ಕೆ ಬಂದ ಸುದ್ದಿ ಅವರನ್ನೆಲ್ಲ ಕಣ್ಣೀರ ಕಡಿನಲ್ಲಿ ಮುಳುಗಿಸಿಬಿಟ್ಟಿತ್ತು. ಒಬ್ಬೊಬ್ಬ ಯೋಧರ ಮನೆಗೆ ಸುದ್ದಿ ತಲುಪಿತು. ಒಬ್ಬ ತಾಯಿ ಮಗನನ್ನು ನೋಡದೆ ಕಣ್ಣೀರಲ್ಲಿ ಕುಳಿತಿದ್ದರು. ಒಬ್ಬ ಯೋಧನ ಪತ್ನಿ ಗಂಡನ ಫೋನ್ಗೆ ಕಾಯುತ್ತಿದ್ದಳು. ಮಕ್ಕಳು ಅಪ್ಪ ಮನೆಗೆ ಬರ್ತಾರಾ ಅಂತ ಕೇಳುತ್ತಿದ್ದರು. ಆದರೆ ಅಪ್ಪ ಮನೆಗೆ ಬಂದಿದ್ದು ತಿರಂಗ ಮುಚ್ಚಿದ ಶವಪೆಟ್ಟಿಗೆಯಲ್ಲಿ. ಈ ಭೀಕರ ದಾಳಿಯ ಹೊಣೆಯನ್ನು JEM ಎಂಬ ಉಗ್ರ ಸಂಘಟನೆ ತೆಗೆದುಕೊಂಡಿತ್ತು. ದಾಳಿ ಮಾಡಿದವನು ಆದಿ ಅಹಮದ್ ಎಂದು. ಇವನು ಕಾಶ್ಮೀರದ ಸ್ಥಳೀಯ ಯುವಕ ಹಾಗೂ ಉಗ್ರ ಸಂಘಟನೆಯ ಪ್ರಭಾವಕ್ಕೆ ಒಳಗಾಗಿದ್ದ ಎಂದು ಹೇಳಲಾಗಿದೆ. ಪುಲ್ವಾಮಾ ದಾಳಿಯ ನಂತರ ದೇಶಾದ್ಯಂತ ಆಕ್ರೋಶ ಮತ್ತು ಜನರ ಕಣ್ಣೀರು, ದೇಶಭಕ್ತಿ ಹೆಚ್ಚಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಅವರ್ ಸೋಲ್ಜರ್ಸ್, ಅವರ್ ಪ್ರೈಡ್, ವಿ ವಾಂಟ್ ಜಸ್ಟಿಸ್ ಎಂಬ ಪೋಸ್ಟ್ಗಳು ಹರಿದಾಡಿದವು. ಇಡೀ ದೇಶವೇ ನೋವಿನಲ್ಲಿರುವಾಗ ನಮ್ಮ ದೇಶದ ಪ್ರಧಾನಿಯವರು ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದರು, ನಮ್ಮ 40 ಜನ ಯೋಧರ ಸಾವನ್ನು ವ್ಯರ್ಥವಾಗಲು ಬಿಡುವುದಿಲ್ಲ ಎಂದು. ಅದಾದ ನಂತರ ಫೆಬ್ರವರಿ 26ನೇ ತಾರೀಕು ಸರಿಯಾಗಿ ನಮ್ಮ ಯೋಧರು ಹುತಾತ್ಮರಾಗಿ 11ನೇ ದಿನ ಭಾರತವು ಪಾಕಿಸ್ತಾನದ ಬಾಲಾಕೋಟ್ ಎಂಬ ಸ್ಥಳದಲ್ಲಿ ಉಗ್ರ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ಸುಮಾರು ಬೆಳಗಿನ ಜಾವ 3ರಿಂದ 4 ಗಂಟೆ ಸಮಯ. ಈ ಸಮಯದಲ್ಲಿ ಏರ್ ಸ್ಟ್ರೈಕನ್ನು ನಡೆಸಿತ್ತು. ಭಾರತದ ಯುದ್ಧ ವಿಮಾನಗಳು ಪಾಕಿಸ್ತಾನದ ಗಡಿಯನ್ನು ನುಗ್ಗಿದ್ದವು ಹಾಗೂ ಉಗ್ರ ತಾಣಗಳ ಮೇಲೆ ಭೀಕರವಾದ ದಾಳಿಯನ್ನು ಮಾಡಿದವು. ಉಗ್ರ ತಾಣಗಳನ್ನು ಗುರಿಯಾಗಿಸಿಕೊಂಡು ಮಾಡಿದ ಭಾರತದ ಯುದ್ಧವು ಯಶಸ್ವಿಯಾಗಿತ್ತು ಹಾಗೂ 150ಕ್ಕೂ ಹೆಚ್ಚು ಉಗ್ರ ತಾಣಗಳನ್ನು ನಾಶ ಮಾಡಲಾಗಿತ್ತು ಹಾಗೂ ಹಲವಾರು ಉಗ್ರರು ಇದರಲ್ಲಿ ಹತ್ಯೆಯಾಗಿದ್ದರು. ಪಾಕಿಸ್ತಾನಕ್ಕೆ ನುಗ್ಗಿದ ನಮ್ಮ ವಿಮಾನಗಳು ಮರಳಿ ಭಾರತಕ್ಕೆ ಬಂದಿಳಿದವು. ಆದರೆ ಒಬ್ಬ ಪೈಲಟ್ ಮಾತ್ರ ಪಾಕಿಸ್ತಾನದ ಕೈ ವಶವಾಗಿದ್ದರು. ನಂತರ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಭಾರತದ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗಿತ್ತು. ಭಾರತದ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ನಂತರ ಪೈಲಟ್ ಅನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆಸಿಕೊಳ್ಳಲಾಗಿತ್ತು. ಪುಲ್ವಾಮಾ ದಾಳಿಯಲ್ಲಿ 40 ಭಾರತದ ಯೋಧರು ಹುತಾತ್ಮರಾಗಿದ್ದರು. ಈ ಘಟನೆ ಭಾರತೀಯರ ಮನಸ್ಸಿನಲ್ಲಿ ಸದಾ ಉಳಿಯುತ್ತದೆ. ಯೋಧರ ಕುಟುಂಬಗಳಿಗೆ ನೋವು ತಡೆದುಕೊಳ್ಳುವ ಶಕ್ತಿಯನ್ನು ದೇವರು ಕರುಣಿಸಲಿ ಎಂದು ಕೇಳಿಕೊಳ್ಳುತ್ತೇವೆ. ವೀಕ್ಷಕರೇ, ಪುಲ್ವಾಮಾ ದಾಳಿಯು ನಮ್ಮ ದೇಶದ ಮೇಲೆ ನಡೆದ ದಾಳಿಯಲ್ಲ, ಬದಲಿಗೆ ನಮ್ಮ ಸೈನಿಕರ ತ್ಯಾಗ ಮತ್ತು ಮಹತ್ವ ಹಾಗೂ ಬಲಿದಾನದ ಒಂದು ಪ್ರತೀಕ. 40 ಯೋಧರ ತ್ಯಾಗ ಮತ್ತು ಬಲಿದಾನವನ್ನು ಭಾರತ ಎಂದಿಗೂ ಮರೆಯುವುದಿಲ್ಲ. ಜೈ ಹಿಂದ್, ಸೆಲ್ಯೂಟ್ ಟು ಅವರ್ ಸೋಲ್ಜರ್ಸ್. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. Stop. Checkpoint. License and papers. Yes, officer. Here you are. Step out, please. Quick check.